ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇನ್ನೇನು ಆಷಾಢ ಮಾಸದಲ್ಲಿ ವಿಶೇಷವಾದ ಪೂಜಾ ಅನುಷ್ಠಾನಗಳು, ವ್ರತಗಳು, ಲಕ್ಷ್ಮೀ ಪೂಜೆಗಳು ಎಲ್ಲ ಮಾಡ್ತಾ ಇರ್ತಾರೆ. ಅಂಥ ವಿಶೇಷ ಸಂದರ್ಭಗಳಲ್ಲಿ ನಿಮ್ಮ ಮನೆಯಲ್ಲೇನಾದ್ರೂ ಕಾಮಾಕ್ಷಿ ದೀಪಗಳನ್ನು ಅನುಷ್ಠಾನ ನೀವು ಮಾಡ್ತಾ ಇದ್ದೀನಿ ಅಂತಂದರೆ ವಿಶೇಷವಾಗಿ ಕಾಮಾಕ್ಷಿ ದೇವಿ ಬಗ್ಗೆ ಖಂಡಿತವಾಗ್ಲೂ ತಿಳ್ಕೊಂಡಿರಬೇಕು. ಮತ್ತು ಕಾಮಾಕ್ಷಿ ದೀಪದ ಬಗ್ಗೆ ನಿಮಗೆ ಮಹತ್ವ ಗೊತ್ತಿರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಕಾಮಾಕ್ಷಿ ದೀಪದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಕಾಮಾಕ್ಷಿ ದೇವಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಯಾರು ಈ ಕಾಮಾಕ್ಷಿ ದೇವಿ ಅಂತ ಅಂದರೆ, ಕಾಮಾಕ್ಷಿ ದೀಪವನ್ನು ಮನೆಯಲ್ಲಿಟ್ಟು ಪೂಜಿಸುವುದರಿಂದ ಸಕಲ ದೇವತೆಗಳ ಅನುಗ್ರಹ ದೊರೆಯುತ್ತದೆ. ಮತ್ತು ಅಷ್ಟದಶ ಶಕ್ತಿಪೀಠಗಳಲ್ಲಿ ಕಂಚಿ ಕ್ಷೇತ್ರವು ಒಂದು ಆಗಿದೆ. ಇಲ್ಲಿ ಕಾಮಾಕ್ಷಿ ದೇವಿಯು ನೆಲೆಗೊಂಡಿದ್ದಾಳೆ. ಕಾಮಾಕ್ಷಿ ಜಗನ್ಮಾತೆ ಪಾರ್ವತಿಯ ರೂಪವಾಗಿದೆ. ಶಿವನನ್ನು ಕುರಿತು ತಪಸ್ಸನ್ನು ಮಾಡುವ ಕಾಮಾಕ್ಷಿ ಅವನನ್ನು ಒಲಿಸಿಕೊಂಡು ಪರಶಿವನ ಕೈಯನ್ನು ಹಿಡಿಯುತ್ತಾಳೆ. ಕಾ ಎಂದರೆ ಬ್ರಹ್ಮಶಕ್ತಿಯಾಗಿರುವ ಸರಸ್ವತಿ ದೇವಿಯು, ಮಾ ಎಂದರೆ ವಿಷ್ಣು ಶಕ್ತಿಯಾಗಿರುವ ಲಕ್ಷ್ಮಿ, ಅಕ್ಷಿ ಎಂದರೆ ಕಣ್ಣುಗಳು. ಕಾಮಾಕ್ಷಿ ದೇವಿಯು ಸರ್ವ ದೇವತೆಗಳಿಗೆ ಶಕ್ತಿ ಕೊಡುವವಳು ಎಂದು ಪುರಾಣಗಳು ಹೇಳುತ್ತವೆ. ಆದ್ದರಿಂದ ಇತರ ಎಲ್ಲ ದೇವಾಲಯಗಳಿಗಿಂತ ಕಾಮಾಕ್ಷಿ ದೇವಸ್ಥಾನವನ್ನು ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ತೆಗೆಯಲಾಗುತ್ತದೆ. ಅದೇ ರೀತಿ ಎಲ್ಲ ದೇವಸ್ಥಾನಗಳ ಬಾಗಿಲು ಮುಚ್ಚಿದ ನಂತರವಷ್ಟೇ ಕಾಮಾಕ್ಷಿ ದೇವಾಲಯದ ಬಾಗಿಲನ್ನು ಮುಚ್ಚಲಾಗುತ್ತದೆ. ಗೊತ್ತಾಯ್ತಾ ಸ್ನೇಹಿತರೆ? ಕಾಮಾಕ್ಷಿ ದೇವಿ ಅಂದರೆ ಏನು ಅರ್ಥ ಅಂತ ಅಂದರೆ, ಕಾ ಎಂದರೆ ಬ್ರಹ್ಮಶಕ್ತಿ ಅಂದರೆ ಸರಸ್ವತಿ ದೇವಿ ಅಂತ, ಮಾ ಎಂದರೆ ವಿಷ್ಣು ಶಕ್ತಿಯಾಗಿರುವ ಲಕ್ಷ್ಮಿ ಅಂತ, ಅಕ್ಷಿ ಎಂದರೆ ಕಣ್ಣುಗಳು ಅಂತ ಕಾಮಾಕ್ಷಿ ದೇವಿ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಯಾವಾಗಲೂ ಅಷ್ಟೇನೆ, ನಾವು ಒಂದು ದೇವಿನ ನಾವು ಪೂಜೆ ಮಾಡಬೇಕು ಅಂತ ಅಂದರೆ, ಅದರಲ್ಲೂ ಮುಖ್ಯವಾಗಿ ಹಿಂದೂ ಧರ್ಮಗಳ ಪ್ರಕಾರ ಮನೆಯಲ್ಲಿ ಪ್ರತಿದಿನವೂ ಬೆಳಗ್ಗೆ ಸಂಜೆ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚುತ್ತಾರೆ. ಅದರಲ್ಲೂ ಹಬ್ಬ ಹರಿದಿನಗಳಂಥ ವಿಶೇಷ ಸಂದರ್ಭಗಳಲ್ಲಿ ಒಂದಕ್ಕಿಂತ ಹೆಚ್ಚು ದೀಪ ಬೆಳಗುತ್ತಾರೆ. ಹಾಗೆ ಕೆಲವು ವಿಶೇಷ ದಿನಗಳಲ್ಲಿ ಬೆಳ್ಳಿ ದೀಪಗಳನ್ನು ಹಚ್ಚಲಾಗುತ್ತದೆ. ಸಾಮಾನ್ಯವಾಗಿ ಕೆಲವರ ಮನೆಯಲ್ಲಿ ಪ್ರತಿದಿನವೂ ಕಾಮಾಕ್ಷಿ ದೀಪ ಹಚ್ಚುತ್ತಾರೆ. ಕಾಮಾಕ್ಷಿ ದೀಪ ಎಂದರೆ ಏನು, ಅದರ ವೈಶಿಷ್ಟ್ಯ ಏನು ಎಂಬುದನ್ನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ದೀಪವು ಬೆಳಕನ್ನು ಸಂಕೇತಿಸುತ್ತದೆ. ದೀಪ ಆತ್ಮ ಮಾತ್ರ ಅಲ್ಲ, ಪರಮಾತ್ಮನ ಚಿತ್ರಣ. ಆದ್ದರಿಂದ ಪೂಜೆ ಮಾಡುವ ಮೊದಲು ದೀಪವನ್ನು ಬೆಳಗಿಸಲಾಗುತ್ತದೆ. ದೇವರನ್ನು ಪೂಜಿಸುವ ಮೊದಲು ಆ ದೇವರ ಪ್ರತಿರೂಪವಾದ ದೀಪವನ್ನು ಪೂಜಿಸುತ್ತೇವೆ. ಷೋಡೋಪಚಾರ ಪೂಜೆಗಳಲ್ಲಿ ಇದು ಬಹಳ ಮುಖ್ಯವಾಗಿದೆ. ದೇವರಿಗೆ ಮಣ್ಣಿನ ದೀಪ ಹಚ್ಚುವುದು ಶ್ರೇಷ್ಠ ಎನ್ನಲಾಗುತ್ತದೆ. ಕೆಲವರು ಒಂದೇ ಒಂದು ಕಾಮಾಕ್ಷಿ ದೀಪವನ್ನು ಬಳಸುತ್ತಾರೆ. ಕಾಮಾಕ್ಷಿ ದೀಪದ ಮೇಲೆ ದೇವಿಯು ಕಬ್ಬಿನ ಜಲ್ಲೆ ಹಿಡಿದು ಕುಳಿತಿರುವ ಚಿತ್ರವಿರುತ್ತದೆ. ಆದರೆ ದೇವಿಯ ಪಕ್ಕ 2 ಆನೆಗಳಿದ್ದರೆ ಅದನ್ನು ಗಜಲಕ್ಷ್ಮಿ ದೀಪ ಎಂದು ಕರೆಯುತ್ತಾರೆ. ನೋಡಿ ಸ್ನೇಹಿತರೆ, ನೀವು ಕೆಲವೊಬ್ಬರು ಕನ್ಫ್ಯೂಸ್ ಆಗ್ತಿದ್ದೀರಾ. ಏನಂತಂದರೆ, ನಿಮ್ಮ ಮನೆಯಲ್ಲಿರೋಂಥ ದೀಪದ ನೀವು ಅಬ್ಸರ್ವ್ ಮಾಡಿ. ಕಾಮಾಕ್ಷಿ ದೀಪ ಅಂತ ನೀವು ತಂದಿರೋ ಅಂಥ ದೀಪನ ನೀವು ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ. 2 ಆನೆಗಳ ಚಿತ್ರ ಇದ್ದು, ಆ ಆನೆಗಳು ಸೊಂಡಿಲನ್ನು ಎತ್ತಿಕೊಂಡು ಅದರಲ್ಲಿ ಹೂವಿನ ಹಾರ ಅಥವಾ ತಂಬಿಗೆಯ
ನೀರು ತುಂಬಿರುವಂಥ ತಂಬಿಗೆ ಸೊಂಡಿಲಲ್ಲಿ ಇದ್ದರೆ ಅದು ಬಂದು ಗಜಲಕ್ಷ್ಮಿ ದೀಪ ಅಂತ ಕರಿತೀವಿ. ಅದನ್ನೇ ನೀವು ಕಾಮಾಕ್ಷಿ ದೀಪ ಅಂತೇಳಿ ವ್ರತನ ಅನುಷ್ಠಾನನ ನೀವು ಪೂಜೆನ ಪ್ರಾರಂಭ ಮಾಡಿರ್ತೀರ. ಅದು ಖಂಡಿತವಾಗ್ಲೂ ಗಜಲಕ್ಷ್ಮಿ ದೀಪ ಆಗಿರುತ್ತೆ, ಅದು ಕಾಮಾಕ್ಷಿ ದೀಪ ಆಗಿರೋದಿಲ್ಲ. ಕಾಮಾಕ್ಷಿ ದೀಪ ಅಂದರೆ ನಿಮಗೆ ಯಾವಾಗಲೂ ಅಷ್ಟೇನೆ ಅದು ದೇವಿ ಮಧ್ಯಭಾಗದಲ್ಲಿ ಕುಳಿತು 2 ಕಬ್ಬಿನ ಜಲ್ಲೆಗಳನ್ನ ಆ ಕಡೆ ಈ ಕಡೆ ಇಟ್ಕೊಂಡಿರೋಂಥ ಕಬ್ಬಿನ ಜಲ್ಲೆಯ ಚಿತ್ರಣ ಇದ್ದರೆ ಅದು ನಿಮಗೆ ಕಾಮಾಕ್ಷಿ ದೇವಿಯ ದೀಪ ಆಗಿರುತ್ತೆ. ಅದನ್ನು ನೀವು ಅಬ್ಸರ್ವ್ ಮಾಡಿ. ಆಮೇಲೆ ಕೆಲವೊಬ್ಬರು ದೀಪನ ಹೇಗಂದರೆ ಹಾಗೆ ಮನೆಗೆ ತರ್ತೀರಾ, ಖಂಡಿತವಾಗ್ಲೂ ಆ ರೀತಿ ತರಬಾರ್ದು. ಕಾಮಾಕ್ಷಿ ದೀಪನ ನೀವು ತರಬೇಕು ಅಂದರೆ ಮನೆಗೆ ಲಾಭ ನಷ್ಟದ ಪ್ರಕಾರ ಲೆಕ್ಕ ಹಾಕಿ ಮನೆಗೆ ದೀಪನ ನೀವು ತರಬೇಕಾಗುತ್ತೆ. ಅದನ್ನು ಯಾವ ರೀತಿ ನೀವು ತರಬೇಕು ಅನ್ನೋದನ್ನ ನಾನು ಮುಂದಿನ ವಿಡಿಯೋ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಮೊದಲು ನಿಮಗೆ ಆರಂಭದಲ್ಲಿ ಗೊತ್ತಿರಬೇಕು, ನೀವು ಈ ಆಷಾಢ ಮಾಸದಲ್ಲಿ ಅದಕ್ಕೆ ಅಂತಲೇ ಪೂಜಾ ಅನುಷ್ಠಾನನ ನೀವು ಮಾಡ್ತಾ ಇರ್ತೀರಾ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಕಾಮಾಕ್ಷಿ ದೀಪಕ್ಕೂ ಗಜಲಕ್ಷ್ಮಿಗೂ ದೀಪಕ್ಕೂ ಇರುವ ವ್ಯತ್ಯಾಸ ನಿಮಗೆ ಗೊತ್ತಿದ್ದು ನೀವು ವ್ರತನ ಅನುಷ್ಠಾನನ ನೀವು ಪ್ರಾರಂಭ ಮಾಡಿ. ಅಕಸ್ಮಾತ್ ನೀವು ಗಜಲಕ್ಷ್ಮಿ ದೀಪನೇ ನೀವು ಕಾಮಾಕ್ಷಿ ದೀಪ ಅಂತ ತಿಳ್ಕೊಂಡು ನೀವು ಪೂಜೆನ ನೀವು ಪ್ರಾರಂಭ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಯಾವ ಕೆಲಸಕ್ಕೆ ಯಾವ ಉದ್ದೇಶಕ್ಕೋಸ್ಕರ ನೀವು ಕಾಮಾಕ್ಷಿ ದೀಪನ ಹಚ್ಚಿ ಕಾಮಾಕ್ಷಿ ದೇವರನ್ನ ನೀವು ಆರಾಧನೆ ಮಾಡ್ತಿರೋ ಅದು ನಿಮಗೆ ಪರಿಪೂರ್ಣವಾದ ಪ್ರತಿಫಲ ಖಂಡಿತವಾಗ್ಲೂ ಸಿಕ್ಕೋದಿಲ್ಲ. ಯಾಕಂದರೆ ಎಂತೆಂಥ ದೊಡ್ಡವರು ಕೂಡ ನಿಮಗೆ ಗಜಲಕ್ಷ್ಮಿ ದೀಪನ ನಿಮಗೆ ಕಾಮಾಕ್ಷಿ ದೀಪ ಅಂತ ಹೇಳಿದರೆ ಅದೆಲ್ಲ ಸುಳ್ಳು. ಬಟ್ ನೀವು ಅಬ್ಸರ್ವ್ ಮಾಡಿ ನಾನು ಹೇಳಿದ ರೀತಿ ಇದ್ದರೆ ನಿಜವಾಗ್ಲೂ ಅದು ಕಾಮಾಕ್ಷಿ ದೀಪ ಆಗಿರುತ್ತೆ ಅಂತ ತಿಳಿಸ್ತೀನಿ. ಆಮೇಲೆ ನೋಡಿ ಸ್ನೇಹಿತರೆ, ಮುಖ್ಯವಾಗಿ ನೀವು ಏನು ಮಾಡಬೇಕು ಅಂದರೂ ಕಾಮಾಕ್ಷಿ ದೀಪವನ್ನು ನಾವು ಯಾಕೆ ಹಚ್ಚಬೇಕು, ಹೇಗೆ ಹಚ್ಚಬೇಕು ಅಂದರೆ ದೀಪವು ದೇವರ ಸ್ವರೂಪ. ಆದ್ದರಿಂದ ಕಾಮಾಕ್ಷಿ ದೀಪ ಸೇರಿದಂತೆ ಯಾವುದೇ ದೀಪವಾಗಲಿ ಇದನ್ನು ಶುಚಿಗೊಳಿಸಿ ಅರಿಶಿಣ ಕುಂಕುಮ ಇಟ್ಟು ಹೂವಿನಿಂದ ಅಲಂಕರಿಸಬೇಕು. ನೆಲಕ್ಕೆ ತಾಕದಂತೆ ಒಂದು ಪ್ಲೇಟ್ ಒಳಗೆ ಕಾಮಾಕ್ಷಿ ದೀಪವನ್ನು ಇಟ್ಟು ತುಪ್ಪ ಅಥವಾ ಎಳ್ಳೆಣ್ಣೆ ಬಿಟ್ಟು ದೀಪವನ್ನು ಹಚ್ಚಬೇಕು. ದೀಪದಲ್ಲಿ 2 ಬತ್ತಿಗಳು ಇರಬೇಕು. ದೀಪವು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಇರುವಂತೆ ಹಚ್ಚಬೇಕು. ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಹಚ್ಚಬಾರದು. ನೋಡಿ ಸ್ನೇಹಿತರೆ, ನೀವು ಕಾಮಾಕ್ಷಿ ದೀಪನ ನೀವು ಹಚ್ಚುವಾಗ ಶುಭ್ರವಾಗಿ ಎಲ್ಲನೂ ನೀವು ಪ್ಲೇಟ್ನಲ್ಲಿ ದೀಪನ ತೊಳೆದು ಅಲಂಕಾರ ಮಾಡಿ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ಆ ದೀಪಕ್ಕೆ ನೀವು 2 ಎಳೆಯ ಬತ್ತಿಗಳನ್ನ ಅಂದರೆ ಬತ್ತಿಗಳನ್ನ ಹಾಕಿ ಅದರಲ್ಲೂ ಎಳ್ಳೆಣ್ಣೆ ಅಥವಾ ತುಪ್ಪ ಇದ್ದರೆ ಅದನ್ನು ನೀವು ಹಾಕಿ ದೀಪಕ್ಕೆ ನಮಸ್ಕಾರ ಮಾಡಿಕೊಂಡು ದೀಪನ ನೀವು ಹಚ್ಚಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ದಕ್ಷಿಣ ದಿಕ್ಕಿಗಂತೂ ಖಂಡಿತವಾಗೂ ದೀಪ ಬಂದು ದಕ್ಷಿಣ ದಿಕ್ಕಿಗೆ ಮುಖ ಮಾಡಬಾರ್ದು. ಯಾವಾಗಲೂ ಅಷ್ಟೇ ದೀಪವು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿರೋ ಥರ ನೀವು ಮನೆಯಲ್ಲಿ ಕಾಮಾಕ್ಷಿ ದೀಪವನ್ನು ಹಚ್ಚಬೇಕಾಗುತ್ತದೆ. ಆಮೇಲೆ ಯಾವ ದಿನ ವಿಶೇಷ ಅಂದರೆ ಶುಕ್ರವಾರ, ಮಂಗಳವಾರ, ಹುಣ್ಣಿಮೆ ಸೇರಿದಂತೆ ಯಾವುದೇ ವಿಶೇಷ ದಿನಗಳಂದು ಕಾಮಾಕ್ಷಿ ದೀಪವನ್ನು ಹಚ್ಚಬಹುದು. ಬೆಳ್ಳಿ, ಪಂಚಲೋಹ, ಹಿತ್ತಾಳೆ ಕಾಮಾಕ್ಷಿ ದೀಪವನ್ನು ಮನೆಗೆ ತಂದು ಪೂಜಿಸಬಹುದು. ಪ್ರತಿದಿನ ಕಾಮಾಕ್ಷಿ ದೀಪ ಹಚ್ಚಿದರೆ ಇನ್ನಷ್ಟು ಶ್ರೇಷ್ಠವಾಗಿರುತ್ತದೆ. ನೋಡಿ, ಸಾಮಾನ್ಯವಾಗಿ ಸಂಬಂಧಿಕರು ಉಡುಗೊರೆಯಾಗಿ ಕೊಟ್ಟಿರುತ್ತಾರೆ ಕಾಮಾಕ್ಷಿ ದೀಪವನ್ನು. ಬಹಳಷ್ಟು ಮಂದಿ ಮನೆಯಲ್ಲಿ ಹಚ್ಚುತ್ತಾರೆ. ಹಾಗೆಂದ ಮಾತ್ರಕ್ಕೆ ಪರಂಪರೆಯಾಗಿ ಬಂದ ಕಾಮಾಕ್ಷಿ ದೀಪವನ್ನು ಮಾತ್ರ ಮನೆಯಲ್ಲಿ ಹಚ್ಚಬೇಕು ಎಂಬ ನಿಯಮವೇನಿಲ್ಲ. ದೀಪದ ಬಗ್ಗೆ ಪ್ರಾಮುಖ್ಯತೆ ತಿಳಿದವರು ಕೂಡ ಖರೀದಿ ಮಾಡಿ ತಂದು ಅದನ್ನು ದೀಪವನ್ನು ಮನೆಯಲ್ಲಿ ಹಚ್ಚೋದ್ರಿಂದ ಯಾವುದೇ ರೀತಿ ಅಮಂಗಳ ಕಾರ್ಯಗಳು ನಡೆಯೋದಿಲ್ಲ, ಏನು ತೊಂದರೆಯೂ ಆಗೋದಿಲ್ಲ, ಅದರಿಂದ ಏನು ತಪ್ಪು ಕೂಡ ಆಗೋದಿಲ್ಲ. ಕಾಮಾಕ್ಷಿ ದೀಪವನ್ನು ಏಕಾದಶಿ, ಪಂಚಮಿ ತಿಥಿಗಳಲ್ಲಿ ಖರೀದಿಸಿ ತರಬಹುದು ಅಥವಾ ಗುರುವಾರಗಳನ್ನು ಮನೆಗೆ ತರಬಹುದು. ಸೂತಕ ಇರುವಾಗ 11 ದಿನಗಳ ಕಾಲ ಕಾಮಾಕ್ಷಿ ದೀಪವನ್ನು ಹಚ್ಚಬಾರದು. ನೋಡಿ, ನಿಮಗೆ ಕಾಮಾಕ್ಷಿ ದೀಪ ತುಂಬ ಪ್ರತಿಫಲ ಕೊಡಬೇಕು ಅಂದರೆ ನೀವು ಏಕಾದಶಿ ಮತ್ತು ಪಂಚಮಿ ದಿನಗಳಲ್ಲಿ ಆ ದೀಪನ ಮನೆಗೆ ತರೋದ್ರಿಂದ ನಿಮಗೆ
ಅಭಿವೃದ್ಧಿ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಗುರುವಾರದ ಸಮಯಗಳಲ್ಲಿ ನೀವು ದೀಪನ ನೀವು ಖರೀದಿ ಮಾಡಿ ಮನೆಗೆ ತರೋದ್ರಿಂದ ಅದರಲ್ಲೂ ಲಾಭ ನಷ್ಟನ ನೀವು ಪ್ರಯೋಗ ಮಾಡಿ ನೋಡಿ, ತದನಂತರ ನೀವು ಮನೆಗೆ ಕಾಮಾಕ್ಷಿ ದೀಪನ ತರೋದ್ರಿಂದ ಮನೆಗೆ ಅಭಿವೃದ್ಧಿ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಸೂತಕದ ಸಮಯಗಳಲ್ಲಿ, ಈಗ ನೀವು ಮುಟ್ಟಾದಂಥ ಸಮಯಗಳಲ್ಲಿ, ಮನೆಯಲ್ಲಿ ಯಾರಾದರೂ ಸತ್ತೋಗಿರೋಂಥ ಸಂದರ್ಭದಲ್ಲಿ, ಅಥವಾ ಮನೆಯಲ್ಲಿ ಮಕ್ಕಳು ಮೈ ನೆರೆದಿರೋಂಥ ಸಂದರ್ಭದಲ್ಲಿ, ಅಥವಾ ಮಗು ಹುಟ್ಟಿರೋಂಥ ಸಂದರ್ಭದಲ್ಲಿ, ಅಥವಾ ಅನಾರೋಗ್ಯದ ಸಮಸ್ಯೆಗಳಲ್ಲಿ, ಅಂಥ ಸಮಯಗಳಲ್ಲಿ ನೀವು ಮನೆಗೆ ಕಾಮಾಕ್ಷಿ ದೀಪವನ್ನು ಖಂಡಿತವಾಗ್ಲೂ ಮನೆಗೆ ತರಕ್ಕೆ ಹೋಗಬೇಡಿ. ಆ ದಿನ ನೀವು ಮನೆಗೆ ಕಾಮಾಕ್ಷಿ ದೀಪ ತಂದಿದ್ದೆ ಆದರೆ ನಿಮಗೆ ಯಾವುದೇ ರೀತಿ ಅಭಿವೃದ್ಧಿ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಅದರಲ್ಲೂ ನೀವು ಈ ದೀಪವನ್ನು ಬೆಳಗ್ಗೆ 5ರಿಂದ 8 ಹಾಗೂ ಸಂಜೆ 6ರಿಂದ 8 ಒಳಗೆ ಕಾಮಾಕ್ಷಿ ದೀಪವನ್ನು ಬೆಳಗಿಸಬಹುದು. ನೋಡಿ, ಈ ಸಮಯದಲ್ಲಿ ಪರ್ಟಿಕ್ಯುಲರ್ಲಿ ಈ ಸಮಯ ಅಂತ ಇದೆಯಲ್ಲ, ಬೆಳಗಿನ ಜಾವ 5ರಿಂದ 8 ಗಂಟೆ ಒಳಗಡೆ ಮತ್ತು ಸಂಜೆ 6ರಿಂದ 8 ಗಂಟೆ, ಈ 2 ಸಮಯಗಳಲ್ಲಿ ನಿರ್ದಿಷ್ಟವಾದ ಸಮಯದಲ್ಲಿ ನೀವು ಕಾಮಾಕ್ಷಿ ದೀಪವನ್ನು ಹಚ್ಚೋದ್ರಿಂದ ನೀವು ಯಾವೊಂದು ಉದ್ದೇಶಕ್ಕೆ ಸಂಕಲ್ಪ ಮಾಡಿಕೊಂಡು ದೀಪ ಹಚ್ಚುತ್ತಾ ಇದ್ದೀರಾ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಯಾಕಂದರೆ ಈ ಆಷಾಢ ಮಾಸ ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ನಿಮ್ಮ ಬಹಳ ದಿನದಿಂದ ನಿಮ್ಮ ಬೇಡಿಕೆಗಳು ನೆರವೇರ್ತಾ ಇಲ್ಲ, ನಮಗೆ ತುಂಬ ದಿನದಿಂದ ಗೊಂದಲದಲ್ಲಿದ್ದೀವಿ, ಸಮಸ್ಯೆಯಲ್ಲಿದ್ದೀವಿ, ಕಷ್ಟದ ದಿನಗಳಲ್ಲಿದ್ದೀವಿ ಅನ್ನೋರು ಈ ಗುರುವಾರದಿಂದನೇ ನೀವು ಪ್ರಾರಂಭ ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ಗುರುರಾಯರ ಸಮೇತ ನೀವು ಪ್ರಾರ್ಥನೆ ಮಾಡಿ ಈ ಕಾಮಾಕ್ಷಿ ದೀಪದ ಆರಾಧನೆನ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ. ಗುರುಗಳ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ. ಸರಿನಾ ಸ್ನೇಹಿತರೆ? ಅದರಲ್ಲೂ ನೀವು ದೀಪಗಳು ದೇವರಿಗೆ ನೋಡಿ, ಕಾಮಾಕ್ಷಿ ದೀಪವು ಯಾವಾಗಲೂ ದೇವರಿಗೆ ಅಭಿಮುಖವಾಗಿರುತ್ತದೆ. ಆದ್ದರಿಂದ ಕಾಮಾಕ್ಷಿ ದೀಪವನ್ನು ಭಕ್ತರು ತಮ್ಮ ಅಭಿಮುಖವಾಗಿ ಇಟ್ಟು ಬೆಳಗಿಸಬೇಕು. ಅಂದರೆ ನೀವು ದೇವರನ್ನ, ಈಗ ಅಮ್ಮನವರ ವಿಗ್ರಹದ ಚಿತ್ರ ನಿಮ್ಮ ಕಣ್ಣಿಗೆ ನಿಮಗೆ ನೇರವಾಗಿ ಕಾಣೋ ಥರ ಅದನ್ನು ನೀವು ಆ ಎದುರಿಗೆ ನೀವು ಕೂತ್ಕೊಂಡು ದೀಪ ಹಚ್ಚೋ ಥರ ನೀವು ದೀಪನ ಬೆಳಗಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪ ಹಚ್ಚೋದ್ರಿಂದ ಅಭಿವೃದ್ಧಿ ಖಂಡಿತವಾಗ್ಲೂ ಆಗುತ್ತೆ. ಸ್ನೇಹಿತರೆ ನೋಡಿ, ನನಗೆ ಗೊತ್ತಿರೋಂಥ ಪುಟ್ಟ ಮಾಹಿತಿನ, ಕಾಮಾಕ್ಷಿ ದೇವಿ ಬಗ್ಗೆ ಗೊತ್ತಿರೋಂಥ ಸಣ್ಣ ಸಣ್ಣ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿನ ನೀವು ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಳಿ. ಯಾಕಂದರೆ ಕೆಲವೊಬ್ಬರುಗಳು ಕಾಮಾಕ್ಷಿ ದೀಪನ ಹೆಂಗಂದರೆ ಹಂಗೆ ಹಚ್ಚುತ್ತಾ ಇದ್ದೀರಾ, ಆಮೇಲೆ ನಿಮಗೆ ಗೊತ್ತಿಲ್ಲ ಕಾಮಾಕ್ಷಿ ದೀಪ ಅಂದರೆ ಯಾವುದು ಅಥವಾ ಗಜಲಕ್ಷ್ಮಿ ದೀಪ ಅಂದರೆ ಯಾವುದು ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ನನಗೆ ಗೊತ್ತಿರೋ ರೀತಿಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ರೀತಿ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಅದನ್ನು ಅನುಸರಿಸಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.